ಇನ್ ಕೇಸ್ ಹುಡುಗ ಹುಡುಗಿಯರ ಹತ್ರ ಆದರೂ ಕೇಳ್ಬಿಡ್ಬೋದು. ಆಂಟಿ ಅಂಕಲ್ ಹತ್ರ ಕೇಳಿದ್ರೆ ಕಾಲ ಇದೋ ಕೈಗೆ ಬರ್ತವೆ ಡೈರೆಕ್ಟಾಗಿ. ಡೇರ್ ಕಂಪ್ಲೀಟ್ ಮಾಡ್ಕೋಕ್ ಸತ್ತೋದ MK ಅಂತೇಳಿ ನಾಳೆ ನ್ಯೂಸ್ ಪೇಪರ್ ಹಾಕ್ಸ್ಬಿಡಿ. ಯಾವ ತರ ಡೇರ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಎಗ್ ಪಫ್ಸ್ ಜೊತೆ ಐಸ್ ಕ್ರೀಮ್ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಂತೆ. ಅರ್ಜೆಂಟ್ ಹಾಫ್ ಪಾನಿಪುರಿ ಅಣ್ಣ ಒಂದು ಐಸ್ ಕ್ರೀಮ್. ಮತ್ತೊಂದು ಡೇರ್ ಇದೆ, ನಿಮ್ ತಂಗಿಗೆ ಕಾಲ್ ಮಾಡಿ ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಮದುವೆ ಆಗ್ಲಾ ಅಂತ ಕೇಳ್ಬೇಕಂತೆ. ಕಾಮಿಗೆ ಕಾಲ್ ಮಾಡಿದ್ದೀನಿ. ಆಮೇಲೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಹೋಗಿ ಯಾರೀ ಸಾಗರ ಯಾರೀ ಜೋಗ ಅಂತ ಕೂಗ್ಬೇಕಂತೆ. ಸಾಗರ ಸ್ಟಾಪಿಗೆ ಬಂದಿದ್ದೀನಿ, ನಿಜವಾಗ್ಲೂ ಕರೆಯೋದಕ್ಕೆ ಒಂಥರ ಅನಿಸ್ತೈತೆ. ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಒನ್ ಡೇರ್ನ ಒಂದು ವಿಡಿಯೋದಲ್ಲಿ ಮಾಡಿ ಮುಗಿಸ್ಬಿಡ್ತಾರೆ. ನಾನು ಸುಮಾರು ಡೇರ್ ಮಾಡ್ತೀನಿ, ಎಷ್ಟು ಡೇರ್ ಮಾಡಿದೆ ಅಂತೇಳಿ ಆಮೇಲೆ ಎಷ್ಟು ಡೇರ್ನ ಕರೆಕ್ಟಾಗಿ ಮಾಡಿದೆ ಅಂತೇಳಿ ಕಮೆಂಟ್ ಮಾಡಿಬಿಡಿ. 100 ಗೋಲ್ಗಪ್ಪನ್ನ ತಿನ್ನಿ ಅಂತ ಡೇರ್ ಕೊಟ್ಟಿದ್ದಾರೆ. ಬನ್ನಿ ಒಂದು ಕಡೆ ಬೇಕ್ರಿಲಿ ಯಾವುದು ಎಗ್ ಪಫ್ ಮತ್ತೆ ಮೊಸರು ತಿನ್ನಲ್ಲ, ಅಲ್ಲಿ Insta360 ಕ್ಯಾಂಪ್ ಬಿಟ್ಟು ಬಂದಿದ್ದೀನಿ. ಒಬ್ರು ಅಜ್ಜಿ ಒಬ್ರು ಅಂಕಲ್ ಮತ್ತೆ ಒಬ್ರು ಆಂಟಿ ಹತ್ರ ಹೋಗಿ ಸೆಲ್ಫಿ ತಗೋಬೇಕಂತೆ. ಫ್ರೆಂಡ್ಸ್ ಒಂದು ಚಾಲೆಂಜ್ ಅಂತ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಚಾಲೆಂಜ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್ ವಿ ಬ್ಯಾಕ್ ಅಗೇನ್, ವೆಲ್ಕಮ್ ಬ್ಯಾಕ್ ಟು MK ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್ ನಾನು ಇವತ್ತೇನು ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮು 30K ಕಂಪ್ಲೀಟ್ ಆಯಿತು. ಅದೇ ಖುಷಿಗೆ ನಾವು ಅವ್ರಿಗೆ ನನಗೆ ಡೇರ್ ಕೊಡೋಕೆ ಹೇಳಿದ್ದೆ. ಅವ್ರು ಒಂದಿಷ್ಟು ಡೇರ್ನ ಕೊಟ್ಟಿದ್ದಾರೆ, ಅದನ್ನ ನಾನು ಇವತ್ತು ಕಂಪ್ಲೀಟ್ ಮಾಡ್ತೀನಿ. ಬನ್ನಿ ಯಾವ ತರ ಡೇರ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಎಗ್ ಪಫ್ಸ್ ಜೊತೆ ಐಸ್ ಕ್ರೀಮ್ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಂತೆ. ಆಮೇಲೆ 25 ಜನರ ಹತ್ರ ಹೋಗಿ 2 ರೂಪಾಯಿನ ಕಲೆಕ್ಟ್ ಮಾಡ್ಕೊಂಡು ಬರ್ಬೇಕಂತೆ. ಒಬ್ರ ಹತ್ರ 2 ರೂಪಾಯಿ ಮಾತ್ರ ಇಸ್ಕೋಬೇಕಂತೆ. ಸೊ ಫ್ರೆಂಡ್ಸ್ ಅವ್ರು ಕೊಟ್ಟಿರೋಂಥ ಡೇರ್ ಅಲ್ಲಿ ನಾನು ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಕೆಲವೊಂದಿಷ್ಟು ಟಾಸ್ಕ್ಗಳು ಹೇಗಾಗುತ್ತೆ ಅಂದ್ರೆ ಡೇ ಪೂರ್ತಿ ಬೇಕಾಗುತ್ತೆ ಅದು ಮಾಡೋದಕ್ಕೆ. ಯಾವ ತರ ಅಂದ್ರೆ 150 ರೂಪೀಸಲ್ಲಿ ಒನ್ ಡೇ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಒನ್ ಡೇ ಬೇಕಾಗುತ್ತೆ. ಸೊ ಅದನ್ನ ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ರಿಪೀಟ್ ಆಗಿದ್ದಾವಲ್ಲ ಅವನ್ನೆಲ್ಲ ಸೇರಿಸಿ ಒಂದಿಷ್ಟು ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಬನ್ನಿ ಮೊದಲನೇ ಚಾನಲ್ ಯಾರೋ ಕೇಳಿದ್ದಾರೆ ಏರ್ಪೋರ್ಟ್ನ ತೋರಿಸಿ ಬ್ರೋ ಅಂತೇಳಿ. ನೋಡಿ ಬ್ರೋ ಏರ್ಪೋರ್ಟ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಡೇರ್ನ ನಾನು ಈಸಿಯಾಗಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇರ್ ಹೋಗೋಣ ಬನ್ನಿ. ಸೊ ಫ್ರೆಂಡ್ಸ್ ಏರ್ಪೋರ್ಟ್ನ ಒಳಗಡೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ಹೊರಗಡೆ ತೋರಿಸಿ, ಯಾಕಂದ್ರೆ ಬೇರೆ ಡೇರ್ನ ಮಾಡಬೇಕಲ್ಲ. ಸೊ ಹಾಗಾಗಿ ಯಾರೋ ಒಬ್ರು ಹೇಳಿದ್ದಾರೆ ನಾನು ಫಾಲೋವರ್ಸ್ ಅಲ್ಲದೇ ಇರೋ ಹತ್ರ ಹೋಗ್ಬಿಟ್ಟು ಒಂದು ಸೆಲ್ಫಿ ತಗೋಬೇಕಂತ. ಬನ್ನಿ ಟ್ರೈ ಮಾಡೋಣ. ಐ ಥಿಂಕ್ ಅವ್ರು ಹೇಳಿದ್ದಾರೆ ಅಂದ್ರೆ ಸ್ವಲ್ಪ ಏಜ್ ಆದವ್ರ ಹತ್ರ ಮಾಡ್ಸಲು ಚೆನ್ನಾಗಿರಲ್ಲ, ಏಜ್ ಆಗದೆ ಇದ್ದವ್ರ ಹತ್ರನೇ ಮಾಡ್ಸಲು ಚೆನ್ನಾಗಿರುತ್ತಲ್ಲ. ಬ್ರೋ ಇಲ್ಲಿ ಯಾರೋ ಒಬ್ರು ಇದ್ದಾರೆ, ಅವ್ರು ಕೇಳೋಣ. ಫೋನಲ್ಲಿ ಬಿಸಿ ಇದ್ದಾರೆ, ಒಂದು ಸೆಕೆಂಡ್ ವೇಟ್ ಮಾಡೋಣ. ಬ್ರೋ ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್. ಇನ್ ಕೇಸ್ ಹುಡುಗ ಹುಡುಗಿಯರ ಹತ್ರ ಆದರೂ ಕೇಳ್ಬಿಡ್ಬೋದು. ಆಂಟಿ ಅಂಕಲ್ ಹತ್ರ ಕೇಳಿದ್ರೆ ಕಾಲ ಇದೋ ಕೈಗೆ ಬರ್ತವೆ ಡೈರೆಕ್ಟಾಗಿ. ಸಿಸ್ಟರ್ ಒಂದು ಸೆಕೆಂಡ್, ನಾನು ಯಾರು ಗೊತ್ತಾ ನೋಡಿಲ್ಲಲ್ಲ, ಒಂದು ಸೆಲ್ಫಿ ಕೊಡ್ತೀರಾ? ಒಂದು ಡೇರ್ ಮಾಡ್ತಾ ಇದ್ದೀನಿ, ಏನೋ ಅಬ್ಜೆಕ್ಷನ್ ಇಲ್ಲಲ್ಲ? ಥ್ಯಾಂಕ್ ಯು ಫ್ರೆಂಡ್ಸ್. ಒಂದು ಚಾಲೆಂಜ್ ಅಂತ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಚಾಲೆಂಜ್ ಮಾಡೋಣ ಬನ್ನಿ. ಸರಿ ನಿಲ್ಸು ಬ್ಯಾಕ್ ಬಾ. ಪ್ಲೇ ನಮಗೆಲ್ಲ ಗೊತ್ತಾಗೋಯ್ತು. ಇನ್ನೊಬ್ರು ಯಾರ ಕೇಳಿದ್ದಾರೆ ನನ್ನ ಕಡೆಯಿಂದ ಡೇರ್ ಇದು ಕಂಪ್ಲೀಟ್ ಮಾಡಲೇಬೇಕು ಅಣ್ಣ, 100 ಗೋಲ್ಗಪ್ಪನ ತಿನ್ಬೇಕಂತೆ. 100 ಗೋಲ್ಗಪ್ಪನ ತಿನ್ನಿ ಅಂತ ಡೇರ್ ಕೊಟ್ಟಿದ್ದಾರೆ. ಬನ್ನಿ 10ಕ್ಕೆ 5 ಅಣ್ಣ. 100 ಗೋಲ್ಗಪ್ಪ ತಿನ್ನೋಕ್ಕಾಗತ್ತಾ ಒಬ್ರ ಹತ್ರ? ಜಾಸ್ತಿ ಆಗುತ್ತೆ. ಹಾಂ ಜಾಸ್ತಿ ಆಗುತ್ತೆ ಒಬ್ರ ಹತ್ರ. ಯಾರು ಗರ್ಲ್ಸ್ ಹತ್ರ ಅಲ್ಲ, ನಾವು ಬಾಯ್ಸ್ ಹತ್ರ ಹೇಳ್ತಾ ಇರೋದು. ಒಂದಾಯ್ತು. ಎರಡಕ್ಕೆ ಸಾಕು ಅನ್ಸುತ್ತೆ. 5 ಆಯ್ತು ಈಗ. 5 ಕಂಪ್ಲೀಟ್ ಆಯ್ತು. ಇನ್ನು 5 ಎಲ್ಲ ಫ್ರೆಂಡ್ಸ್ 30 ಗೋಲ್ಗಪ್ಪನ್ನ ತಿಂದಾಯ್ತು. ಫ್ರೆಂಡ್ಸ್ 30 ಗೋಲ್ಗಪ್ಪನ್ನ ತಿಂದಾಯ್ತು. ಆದರೆ ಹಂಗಿಗೆ ಏನಿಸ್ತಾ ಇತ್ತು ಅಂದರೆ ಇನ್ನು 70 ತಿನ್ನೋ ಬದಲು ಆ 70ರಲ್ಲಿ ಯಾರಿಗಾರು ದುಡ್ಡು ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ, ಅಥವಾ ಏನಾದ್ರು ಊಟ ಕೊಡ್ಬೋದು ಅಂತ ಅನ್ನಿಸ್ತಾರೆ. ಅದಕ್ಕಾಗಿ ಪ್ಲಾನ್ ಶಿಫ್ಟ್ ಮತ್ತೊಂದು ಏನಾದ್ರು ತಿನ್ನಕ್ಕೆ ಆಗ್ತಾನೂ ಇಲ್ಲ. ಫ್ರೆಂಡ್ಸ್ ಮತ್ತೊಬ್ರು ಯಾರು ಹೇಳಿದ್ದಾರೆ ಯಾರು ಒಬ್ರ ಹತ್ರ ಹೋಗಿ 10 ಡಿಪ್ಸ್ ಹೊಡಿಬೇಕಂತ. ಇದು ಆಲ್ರೆಡಿ ಲಾಸ್ಟ್ ಟೈಮ್ ಮಂಜು ಬ್ರೋ ಕೊಟ್ಟಿದ್ದೀವಿ, ಸೇಮ್ ಚಾಲೆಂಜ್ ನನಗೆ ಕೊಟ್ಟಿದ್ದಾರೆ. ಬನ್ನಿ ಮಾಡೋಣ ಬ್ರೋ. ಒಂದು 10 ಡಿಪ್ಸ್ ಹೊಡಿಯೋಕ್ಕಾಗತ್ತಾ ಹತ್ರ? ಆಗತ್ತಲ್ಲ? ಸರಿ ಬ್ರೋ. ಎಲ್ಲಿ ಎಲ್ಲ ಆ ಕಡೆನಾ? ಎಲ್ಲ ಕಡೆ ಹೋಗ್ಬಿಡೋಣ ಬನ್ನಿ. 6 ಇಂಜರಿ ಆದಮೇಲೆ ಫಸ್ಟ್ ಟೈಮ್ ಡಿಪ್ಸ್ ಹೊಡಿತಾ ಇದ್ದೀನಿ. ಹಾಂ ಪ್ರಾಪರ್ ಬರಲ್ಲಣ್ಣ, ಇನ್ನೊಂದು ಕೊಡಿ. ಹಾಂ 1 ಥ್ಯಾಂಕ್ ಯು ಸಿಗೋಣ ಬ್ರೋ. ಹಾಂ ಥ್ಯಾಂಕ್ ಯು. ಮತ್ತೊಂದು ಡೇರ್ ಇತ್ತು. ಏನು ಅಂದರೆ ಏನೋ ನೋಡಿದ್ದೆ, ಕಸ್ತೂರ್ಬಾ ಕಾಲೇಜ್ ಹತ್ರ ಹೋಗ್ಬಿಟ್ಟು ವೀಡಿಯೋ ಮಾಡಿ ಅಂತೇಳಿ ನಾನು ಕಸ್ತೂರ್ಬಾ ಕಾಲೇಜ್ ಹತ್ರ ಬಂದಿದ್ದೀನಿ. ಕಸ್ತೂರ್ಬಾ ಮತ್ತು ಮತ್ತೊಂದು ಯಾವ್ದು ಲೆಟ್ಸ್ ಕಾಲೇಜ್ 2 ಕಾಲೇಜ್ ಹತ್ರ ವೀಡಿಯೋ ಮಾಡ್ತಾ ಇದ್ದೀನಿ. ಅದೊಂದು ಡೇರ್ ಈಸಿಯಾಗಿ ಕಂಪ್ಲೀಟ್ ಆಯಿತು. ಸೊ ಫ್ರೆಂಡ್ಸ್ ಈಗ ಮತ್ತೊಂದು ಡೇರ್ ಏನಂದರೆ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ನಾನೀಗ ಆಲ್ರೆಡಿ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಈ ಬಸ್ ಸ್ಟ್ಯಾಂಡಲ್ಲಿ 10 ಮಿನಿಟ್ಸ್ ಕುತ್ಕೊಂಡು ಹೋಗ್ಬೇಕಂತೆ. ಸೊ ಸಿಂಪಲ್ ಟಾಸ್ಕ್ ಈಗ. ಮತ್ತು ಅದೇ ಥರನೇ ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಮತ್ತೊಂದು ಟಾಸ್ಕ್ ಇದೆ. ಅದೇನು ಅಂದರೆ ಸಾಗರ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಸಾಗರ ಜೋಗ ಅಂತ ಕೂಗ್ಬೇಕಂತೆ. ಬನ್ನಿ ಫ್ರೆಂಡ್ಸ್ ಮಾಡೋದು. ಇಲ್ಲಿ ಏನೆಲ್ಲ ಟಾಸ್ಕ್ ಕೊಡ್ತಿರೋ ಏನೋ. ಈಗ ಫ್ರೆಂಡ್ಸ್ ಕೇಳಿಸ್ಕೊಂತ ಇರ್ಬೋದು, ಸಾಗರ ಬಸ್ ಸ್ಟ್ಯಾಂಡ್ ಸಾಗರ ಸ್ಟಾಪಿಗೆ ಬಂದಿದ್ದೀನಿ. ನಿಜವಾಗ್ಲೂ ಕರೆಯೋದಕ್ಕೆ ಒಂಥರ ಅನಿಸ್ತೈತೆ. ಆದರೂ ನೀವು ಡೇರ್ ಕೊಟ್ಟಿದ್ರೆ ಒಂದೇ ಕಡೆಗೆ ನಾನು ಮಾಡ್ತಾ ಇದ್ದೀನಿ. ಸಾಗರ ಜೋಗ ಯಾರಪ್ಪ? ಸಾಗರ ಜೋಗ ಸಾಗರ ಜೋಗ. ಈ ನೆಕ್ಸ್ಟ್ ಏನು 10 ಮಿನಿಟ್ಸು ಕುತ್ಕೊಂಡು ಹೋಗ್ಬೇಕು ತಾನೆ. ಬನ್ನಿ ಫ್ರೆಂಡ್ಸ್ ಆ ಕಡೆ ಹೋಗಿ 10 ಮಿನಿಟ್ಸ್ ಕುತ್ಕೊಂಡು ಹೋಗೋಣ. ಅಲ್ಲಿಗೆ ಎಷ್ಟೋ ಇವತ್ತಿಗೆ ತುಂಬ ಡೇರ್ ಕಂಪ್ಲೀಟ್ ಆಗುತ್ತೆ. ಸೊ ಎಲ್ಲಿ ಬರ ಇಲ್ಲೇ ಕೂತ್ಕೊಳ್ಳೋಣ. 10 ಮಿನಿಟ್ಸ್ ಏನಾದ್ರು ಕೂತ್ಕೊಂಡು ಜ್ಯೂಸ್ ಆದರೂ ಕೊಡೋಣ. ಆಂಟಿ 2 ಜಂಪ್ ಸಿಪ್ ಜ್ಯೂಸ್ ಯಾವ್ದಾದ್ರು ಕೊಡಿ ಸಾಕು.
2 ಹಾಂ ಕೋಲ್ಡ್ ಇರಲಿ. ಹಾಂ ಕಾಲಿಟ್ಬೇಡ, 2 ಚಿಕ್ಕದು ಕೊಡಿ. ಹಾಂ ಹಾಂ ಬೇರೆ ಏನು ಬೇಡ ಆಂಟಿ, ಸದ್ಯಕ್ಕೆ ಸುಧಾರಿಸ್ಕೊಳಕ್ಕೆ ಅಷ್ಟು ಸಾಕು. 40 ಹೊಟ್ಟೆಗೆ ಇನ್ನೇನು ಊಟ ಮಾಡಿಲ್ಲ, ಚಿಪ್ಸ್ ತಿಂದ್ಬಿಟ್ರೆ. ಸರಿ ಥ್ಯಾಂಕ್ ಯು ಆಂಟಿ. ಫ್ರೆಂಡ್ಸ್ ಈಗ 2 ಜ್ಯೂಸ್ ತೊಗೊಂಡಿದ್ದೀನಿ. 10 ಮಿನಿಟ್ಸ್ ಆಗೋ ತನಕ ಈ ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಇರ್ತಾನಲ್ಲೇ ಪವನ, ನಮ್ಮ ಕ್ಯಾಮರಾಮ್ಯಾನ್ ಪವನ್ ಕುಮಾರ್. ಫ್ರೆಂಡ್ಸ್ ಬೆಳಗ್ಗೆಯಿಂದ ಡೇರ್ ಮಾಡಿ ಸಾಕಾಗಿದೆ. ಅದು ಕೆಲವೊಂದು ಕಡೆ ಏನಾಗಿದೆ, ಮೈಕು ಕನೆಕ್ಟ್ ಆಗಿದೆ, ಕೆಲವೊಂದು ಕಡೆ ಡಿಸ್ಕನೆಕ್ಟ್ ಆಗಿಲ್ಲ. ಸೊ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಒಂದು 10 ಮಿನಿಟ್ಸ್ ಕುತ್ಕೊಳ್ಳಿ ಅಂತ ಅಂದಿದೆ. ನಾನೀಗ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ 10 ಮಿನಿಟ್ಸ್ ಕುತ್ಕೊಂಡು ಹೋಗ್ತೀನಿ. ಬಟ್ ಅದೇ ಒಂಚೂರು ಏನಂದರೆ ಮೈಕು ಮೇಯ್ನಾಗಿ ಅದೊಂದು ಗಿಫ್ಟ್ ಕೊಟ್ಟರಲ್ಲ, ಅಲ್ಲೊಂದು ಸ್ವಲ್ಪ ಮೈಕ್ ಡಿಸ್ಕನೆಕ್ಟ್ ಆಗಿದೆ, ಒಂದು ಸ್ವಲ್ಪ ವಾಯ್ಸ್ ಕೊಟ್ಟಿರ್ತೀನಿ. 10 ಮಿನಿಟ್ಸ್ ಕುತ್ಕೊಳ್ಳೋಕೆ ಹೇಳಿದ್ರಲ್ಲ. ಈಗ ಟೈಮು ಎಷ್ಟಿದೆ, 4:25 ಆಗಿದೆ. 4:35ಕ್ಕೆ ಇಲ್ಲಿಂದ ಹೊರಡ್ತೀನಿ. ಫ್ರೆಂಡ್ಸಿಗೆ ಟೈಮ್ ನೋಡಿ 35ಕ್ಕೂ ಜಾಸ್ತಿ ಟೈಮ್ ಆಯಿತು. ಸೊ ಫ್ರೆಂಡ್ ಚಾಲೆಂಜ್ ಅಂತ ಕಂಪ್ಲೀಟ್ ಆಯಿತು. ಹೋಗೋಣ ಬಂದಿಲ್ಲ, ಈಗ 1 ಡೇ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ಸ್ವಲ್ಪ ಬೇರೆ ಆರಾಮಲ್ಲ ಒಂದು ಮಿಸ್ಟರ್ ನೀವು MK ಅಲ್ವಾ, ಸಾರ್ವಜನಿಕರಲ್ವಾ? ಹಾಂ 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 ಸರಿ. ನೆಕ್ಸ್ಟ್ ಚಾಲೆಂಜು ಗಾಂಧಿ ಬಜಾರಿಗೆ ಹೋಗಿ ಯಾವುದಾದ್ರೂ ಒಂದು ಅಂಗಡಿಲಿ ಕಸ್ಟಮರಿಗೆ ಏನಾದ್ರು ಸೇಲ್ ಮಾಡ್ಬೇಕಂತ. ಅಂದರೆ ಗಾಂಧಿ ಬಜಾರ್ ಅಂಗಡಿ ಹೋಗಿ ಯಾವ್ದಾದ್ರು ಒಂದು ಅಂಗಡಿಲಿ ಏನಾದ್ರು ಒಂದು ಸೇಲ್ ಮಾಡ್ಬೇಕಂತ ಕಸ್ಟಮರಿಗೆ. ಏನಲ್ಲಿ ಹುಡುಗ ಅಂಗಡಿಲಿ ಯಾವ ಅಂಗಡಿಲಿ ಕಸ್ಟಮರ್ಸೇ ಕಾಣಿಸ್ತಾ ಇಲ್ಲ. ಅಲ್ಲ ಟಿವಿ ಚಾನಲ್ ನಾನು ನಿಮ್ಗೆ ಚೂಸ್ ಮಾಡಿ ನಾನು ನಿಮ್ಗೆ ಚೂಸ್ ಮಾಡಲ. ಪರವಾಗಿಲ್ಲ, ನಾನು ಚೆನ್ನಾಗಿರೋದು ಚೂಸ್ ಮಾಡ್ತೀನಿ. ಸರಿ ಮಾಡಿ ನೋಡೋಣ. ಯಾವ ಥರ ಚಾಯ್ಸ್ ಮಾಡ್ತೀರಾ ಅಂಟೀರಿಗೆ? ಸೆಲೆಕ್ಷನ್ ಇದೆ ಅಂತ ಹೇಳಬೇಕು. ಹುಡುಗಿರಿಗೆ ಪಿಂಕಿನೇ. ಯಾವ ಕಲರ್ ಸ್ಯಾರಿ ಜಾಸ್ತಿ ಇದೆ? ಅದೇನಲ್ಲ ಕಲರ್ ಹೇಳಿದ್ರೆ ಕಲರ್ ಸೂಟ್ ಮಾಡ್ತೀರಲ್ಲೇ, ಗೊತ್ತಾಗುತ್ತಲ್ಲ. ಅಷ್ಟೊಂದು ಚಾಯ್ಸ್ ಮಾಡಿ ಬರ್ತೀರಲ್ಲ ಮುಂದೆ. ಥ್ಯಾಂಕ್ ಯು ಅಣ್ಣ. ಧನ್ಯವಾದ. ಡನ್ ಗಾಯ್ಸ್, ಒಂದು ಚಾಲೆಂಜ್ ಕಂಪ್ಲೀಟ್ ಆಗಿ ಒಬ್ರು ಅಜ್ಜ, ಒಬ್ರು ಅಜ್ಜಿ, ಒಬ್ರು ಅಂಕಲ್ ಮತ್ತು ಒಬ್ರು ಆಂಟಿ ಹತ್ರ ಹೋಗಿ ಸೆಲ್ಫಿ ತಗೋಬೇಕಂತ. ಅಡಿ ಒಂದು ಸೆಲ್ಫಿ ಕೊಡ್ತೀರಾ? ಒಂದು ಫೋಟೋ. ತುಂಬ ವಾಯ್ಸ್ಗಳಕ್ಕೋಸ್ಕರ ತುಂಬ ಅಡಾಪ್ಟ್ ಆಗಿದ್ದೀವಿ ನಾವು. ವಾಯ್ಸ್ ತುಂಬ ಚೆನ್ನಾಗಿದೆ. ಒಂದು ಅಜ್ಜಿ ಮತ್ತು ಆಂಟಿ ಜೊತೆ ಫೋಟೋ ತೆಗ್ಸ್ಕೊಳ್ಳೋಕ್ಕೆ ಚೌಕಿವರೆಗೂ ಬರ್ಬೇಕಾಯ್ತು. ಫ್ರೆಂಡ್ಸಿಗೆ ಮತ್ತೊಬ್ಬರು ಯಾರು ಹೇಳಿದರೆ ಎಗ್ ಪಪ್ಸ್ ಜೊತೆ ಕರ್ಡ್ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಂತ. ಫ್ರೆಂಡ್ಸ್ ಆ ಅಕ್ಕನ ಅಂಗಡಿನೂ ಎಗ್ ಪಪ್ಸ್ ಇರಲಿಲ್ಲ ಅಂತ ಬೇರೆ ಕಡೆ ಟ್ರೈ ಮಾಡೋಣ ಬನ್ನಿ. ಒಂದು ಎಗ್ ಪಪ್ಪು, ಒಂದು ಮೊಸರು, ಹಾಗೆ ಒಂದು ಸ್ಮೂದು. ಮೊಸರು ಸಿಕ್ಕಿದೆ, ಎಗ್ ಪಪ್ ಮೇಲೆ ಮೊಸರು ಹಾಕ ತಿನ್ಬೇಕಂತ ಅಷ್ಟೇ. ಮೊಸರು ಹಾಕ್ಕೊಂಡಿದ್ದೀನಿ. ಮತ್ತೊಂದು ಡೇರ್ ಇದೆ, ಏನಂದರೆ ವಿಲ್ ಯು ಟ್ರೈ ಟು ಗೋ ಧನಲಕ್ಷ್ಮಿ ಮೆಡಿಕಲ್ ನಿಯರ್ ಬೈ ಪೊಲೀಸ್ ಚೌಕಿ ಟುಮಾರೋ ಅಂತೆ. ಇಲ್ಲಿ ನಿಜವಾಗ್ಲೂ ನಾವು ಪೊಲೀಸ್ ಚೌಕಿಲಿ ಇಷ್ಟು ಟೈಮ್ ಇದ್ದರೂ ಧನಲಕ್ಷ್ಮಿ ಮೆಡಿಕಲ್ ಎಲ್ಲಿದೆ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ, ಹುಡುಕ್ತೀನಿ. ಲೇಪವನ ಈ ಧನಲಕ್ಷ್ಮಿ ಮೆಡಿಕಲ್ ಎಲ್ಲೈತೆ ಅಂತ ಗೊತ್ತಿಲ್ಲ. ಅಲ್ಲಿ ಎಷ್ಟು ಟೈಮ್ ಆದರೂ ಧನಲಕ್ಷ್ಮಿ ಮೆಡಿಕಲ್ ಶಿವಮೊಗ್ಗದಲ್ಲೇ ಚೌಕಿಲೇ ಇಷ್ಟು ದಿನ ಆದರೆ ಧನಲಕ್ಷ್ಮಿ ಮೆಡಿಕಲ್ ಗೊತ್ತಿಲ್ಲ ನನಗೆ. ಯಾರನ್ನ ಕೇಳೋಣ, ಗೊತ್ತಾಗ್ತಾಯಿಲ್ಲ ನಿಂಗೆ ಎಲ್ಲಿ ಇದೆ ಅಂತಲೇ ಗೊತ್ತಾಗ್ತದೆ. ಆ ಕಡೆ ಸೈಡ್ ಆಗೋರು ಮೆಡಿಕಲ್ ಇದೆಯಾ ಅಲ್ಲಿ ನೋಡೋಣ. ಅಲ್ಲೇ ಈ ಕಡೆ ಒಂದು ಈ ಕಡೆ ಹೋಗಿ ಮಕ್ಕಳು ಬಾ. ಆ್ಯಕ್ಚುಲಿ ಒಬ್ಬರು ಕಮೆಂಟ್ ಹಾಕಿದ್ರು, ಅಂದರೆ ಮಾತೇನು ಹಾಕಿರೋ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರು, ಯಾರು ಒಂದು 5 ಪೀಪಲ್ಸ್ಗೆ ಪೆಟ್ರೋಲ್ ಕೊಡಿ ಅಣ್ಣ ಅಂತೇಳಿ. ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೆ, ಪೆಟ್ರೋಲ್ ಬೇಕಾನಾ ಅಂತ. ಫೈನಲ್ ಆಗಿ ಧನಲಕ್ಷ್ಮಿ ಮೆಡಿಕಲ್ ಹುಡುಕ್ಬಿಟ್ಟೆ. ಇಲ್ಲಿಗೆ ಹೋಗಿ ನಾನು ಏನಾದ್ರು ಗುರ್ತು ಮಾಡಿ ಬರಲೇಬೇಕು. ಫ್ರೆಂಡ್ಸ್ ಯಾರೋ ಡೇರ್ ಕೊಡಿದ್ರು ಪೊಲೀಸ್ ಚೌಕಿ ಅಂತೇಳಿ. ಆ್ಯಕ್ಚುಲಿ ಸವಿ ಬೇಕ್ರಿ ಹತ್ರ ಫ್ರೆಂಡ್ಸ್. ಅಡ್ರೆಸ್ಸು ನೀಟಾಗಿ ಹಾಕಿಲ್ಲ, ಧನಲಕ್ಷ್ಮಿ ಮೆಡಿಕಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಧನಲಕ್ಷ್ಮಿ ಮೆಡಿಕಲಿಗೆ ಬರ್ತಾಯಿದ್ದೀನಿ ಅಷ್ಟೇ. ಯಾರೋ ಇನ್ನೂ ಡೇರ್ ಕೊಟ್ಟಿದ್ರು, ಧನಲಕ್ಷ್ಮಿ ಮೆಡಿಕಲಿಗೆ ಬನ್ನಿ ಅಂತೇಳಿ ಬಂದಿದ್ದೀವಿ. ಹೌದಾ? ಏನಾದರೂ ಟೂತ್ ಪೇಸ್ಟ್ ಇದೆಯಾ? ಕ್ಲೋಸಪ್. ಆಕ್ಚುಲಿ ನಮ್ಮ ಕಾಲೇಜ್ ಅವರು ಬ್ಲಾಗ್ ಮಾಡ್ತಾರೆ. ಸಹ್ಯಾದ್ರಿ ಕಾಲೇಜ್ ಫಸ್ಟ್ ಗ್ರೇಡ್ ಕಾಲೇಜ್. ಸೊ ಡೇರ್ ಗೇಮ್ ಮಾಡ್ತಿದ್ದೆ, ಸೊ ಅದಕ್ಕೋಸ್ಕರ ಹೆಸರು ಮಾಡ್ತಿದ್ದೆ. ಆಗಿದೆ, ಬೇಡ ಕಂಪ್ಲೀಟ್ ಆಗಿದೆ. ಫ್ರೆಂಡ್ಸ್ ಮತ್ತೊಂದು ಡೇರ್ ಇತ್ತು, ಏನಂದರೆ ಪಾನಿಪುರಿ ಮೇಲೆ ಐಸ್ ಕ್ರೀಮ್ ಹಾಕೊಂಡು ತಿನ್ನಿ ಅಂತೇಳಿ. ಸೊ ಇಲ್ಲೇ ಧನಲಕ್ಷ್ಮಿ ಮೆಡಿಕಲ್ ಬಂದಿದ್ವಲ್ಲ, ಅಲ್ಲೇ ಪಕ್ಕದಲ್ಲೇ ಬೇಕ್ರಿ ಮತ್ತು ಐಸ್ ಕ್ರೀಮ್ ಎರಡು ಇತ್ತು. ಟ್ರೈ ಮಾಡೋಣ. ಒಂದು ಅರ್ಜೆಂಟ್ ಹಾಫ್ ಪಾನಿಪುರಿ ಅಣ್ಣ, ಒಂದು ಐಸ್ ಕ್ರೀಮ್. ಫ್ರೆಂಡ್ಸ್ ಒಬ್ಬರು ಹೇಳ್ದಂಗೆ ಅಂತೂ ಪಾನಿಪುರಿಗೆ ಐಸ್ ಕ್ರೀಮ್ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಂತ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಇದು ಪಾನಿಪುರಿ, ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಖರಾಬಾಗೋಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಖರಾಬಾಗಿದೆ. ಫ್ರೆಂಡ್ಸ್ ನೆಕ್ಸ್ಟ್ ಡೇರ್ ಏನು ಅಂದರೆ, ಯಾವ್ದಾದ್ರು ನನ್ನ ಫಾಲೋವರ್ಸ್ ಆಗಿರೋಂಥ ಹುಡುಗಿ ಹತ್ರ ಹೋಗಿ ಏನಾದರೂ ಒಂದು ಗಿಫ್ಟ್ ತಗೋಬೇಕಂತ, ಚಿಕ್ಕದೋ ದೊಡ್ಡದೋ ಏನೋ ಒಂದು ಗಿಫ್ಟ್ ತಗೋಬೇಕಂತ. ಸೊ ಫ್ರೆಂಡ್ಸ್ ನಂಗೆ ಈಗ ಏನು ಅನಿಸ್ತಾ ಇದೆ ಅಂದರೆ, ಯಾವ್ದಾದ್ರು ಹುಡುಗಿಗೆ ಸೀರೆ ಉಡ್ಸ್ಬಿಟ್ಟು ಅವನ ಹತ್ರ ಗಿಫ್ಟ್ ಇಸ್ಕೊಬಿಡೋಣ, ನಾನೇ ದುಡ್ಡು ಕೊಟ್ಟು ಗಿಫ್ಟ್ ಇಸ್ಕೊಬಿಡೋಣ ಅಂತ ಅನಿಸ್ತಾ ಇದೆ.
ಇಲ್ಲ ಮೈಕ್ ಡಿಸ್ಕನೆಕ್ಟ್ ಆಗ್ಬಿಟ್ಟಿತ್ತು ಗೊತ್ತಿಲ್ಲ. ಅಕ್ಕನ ಹತ್ರ ಹೋಗ್ಬಿಟ್ಟು ನೀವು ನಾನು ಫಾಲೋ ಮಾಡ್ತೀರಾ ಕೇಳಿದೆ. ಹೌದು ಅಂತ ಹೇಳಿದ್ರು. ಅದನ್ನ ತೋರಿಸಿ ಅಂತ ಅಂದೆ. ಅದೇ ಟೈಮಿಗೆ ಅವರು ಫಾಲ್ ಸರ್ಚ್ ಮಾಡಿ ಅದನ್ನ ತೋರಿಸಿದ್ರು. ಆ್ಯಕ್ಚುಲಿ ಅವ್ರು ಫಾಲೋ ಮಾಡ್ತಾಯಿದ್ರು. ನನಗೆ ಮೊದಲಿಂದ ಗೊತ್ತಿತ್ತು ಅವ್ರು ಫಾಲೋ ಮಾಡ್ತಾಯಿದ್ರಂತೆ. ಸೊ ಹಂಗಾಗಿ ತುಂಬ ಹೊತ್ತಾಗಿತ್ತಲ್ಲ ಹುಡುಕಿ, ಹಂಗೆ ಕೇಳಿದೆ. ಸೊ ಇನ್ನೊಂದು ಚಿಕ್ಕದಾಗಿ ಗಿಫ್ಟ್ ಕೊಡ್ಬೋದಾ, ನನಗೆ ಯಾವ್ದಾದ್ರು ಗಿಫ್ಟ್ ಕೊಡ್ತೀರಾ ಅಂತ ಕೇಳಿದೆ. ಸೊ ಅವರು ಒಂದು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹಾಂ ಸರ್ ಇಸು ಅಂತ ಹೇಳಿ ಒಪ್ಕೊಂಡ್ರು. ಪಟ್ ಅಂತ ಒಪ್ಕೊಂಡ್ರು, ಏನು ಯೋಚನೆ ಮಾಡಿಲ್ಲ. ಆಮೇಲೆ ಹೇಳಿದೆ ಚಿಕ್ಕದಾದರೂ ಓಕೆ, ಅದು ಒಂದು ಸ್ಮಾಲ್ ಗಿಫ್ಟ್ ಅಷ್ಟೇ, ನಾನು ಡೇರ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಅಂತ ಅಂದರು. ಹಾಗೆ ಅವರು ಡೆಕತ್ಲಾನಿಗೆ ಕರ್ಕೊಂಡೋದ್ರು. ಸೊ ನಾನು ಏನು ತುಂಬ ಪ್ರೈಸಿಂದ ಏನು ಬೇಡ, ಸಿಂಪಲ್ ಆಗಿದ್ರು ಸಾಕು, ಜಸ್ಟ್ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕೆ ಅಂತ ಹೇಳಿದ್ರು. ಒಂದು ಬಾಲ್ನ ಚೂಸ್ ಮಾಡಿದ್ರು. ಹಾಗೆ ಅವರೇ ಪೇ ಮಾಡಿಬಿಟ್ಟು ಅದನ್ನ ಕೊಟ್ಟರು. ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ ಅಂತಾನೆ ಅನ್ಕೊತೀನಿ, ಯಾಕೆಂದರೆ ಬಾಲ್ ಕೊಟ್ಟಲ್ಲ. ಸೊ ಕ್ರಿಕೆಟ್ ಪರ್ಪಸ್ 2 hours ಕಷ್ಟಪಟ್ಟಾದ್ಮೇಲೆ ಒಬ್ರು ಗರ್ಲ್ ಸಿಕ್ತಂಗೆ ಫೈನಲಿ ಅಂದರೆ ಬೆಸ್ಟ್ ಗಿಫ್ಟ್ ಅಂತಾನೆ ಅನ್ಬೋದು. ಬಾಲ್ ಚೂಸ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈ ಕಡೆ ಬೇಕ್ರಿಲಿ ಯಾವುದು ಎಗ್ ಪಪ್ ಮತ್ತು ಮೊಸರು ತಿನ್ನಲ್ಲ, ಅಲ್ಲಿ ಇನ್ಸ್ಟಾ 360 ಕ್ಯಾಮ್ ಬಿಟ್ಟು ಬಂದಿದ್ದೀನಿ. ಕ್ಯಾಮ್ ನೋಡಿದ್ರೆ ಅಯ್ಯಪ್ಪ ದೇವ್ರೆ ಎಲ್ಲೋಯ್ತು ಗೊತ್ತಿಲ್ಲ. ಕಡೆಗೂ ವೀಡಿಯೋ ನೋಡ್ಕೊಂಡು ಬಂದು ಹೇಳಿಟ್ಟಿದ್ದೀವಿ ಅಂತೇಳಿ. ಸರಿ ಥ್ಯಾಂಕ್ಸ್ ಬ್ರದ. ಅಪ್ಪ ದೇವ್ರೆ ಕೊನೆಗೂ ಸಿಕ್ತು ಫ್ರೆಂಡ್ಸ್. ಈಗ ಹಾಸ್ಟೆಲ್ ಹತ್ರ ಬಂದಿದ್ದೀನಿ. ಈಗ ಹಾಸ್ಟೆಲ್ ಒಂದು ಸ್ವಲ್ಪ ಡೇರ್ ಮಾಡೋದಿದೆ, ಅದನ್ನ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ಒಂದು ಡೇರ್ನ ಒಂದು ವಿಡಿಯೋಗೆಲ್ಲ ಮಾಡಿದ್ರೆ ನಾನು ಒಂದೇ ವಿಡಿಯೋದಲ್ಲಿ ಎಷ್ಟು ಡೇರ್ ಮಾಡ್ತಾ ಇದ್ದೀನಿ ದೇವಣ್ಣ ಗೊತ್ತಿಲ್ಲ. ಲಾಸ್ಟಿಗೆ ಎಷ್ಟು ಡೇರ್ ಮಾಡಿದೆ ಅಂತೇಳಿ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್ ಅವ್ರು ಹೇಳಿದಾಗೆ ಲೆದರ್ ಬಾಲ್ನ ತೊಗೊಂಡಿದ್ದೀನಿ. ಈಗ 100 ಕ್ಯಾಚಸ್ ಹಿಡಿಬೇಕಷ್ಟೇ. ಫಸ್ಟ್ ಕ್ಯಾಚ್ ಎಷ್ಟೊಂದು ಹಾರ್ಡ್ ಹಾಕೋರು ಹೆಂಗಲ್ಲಿ. ಫಸ್ಟ್ ಕ್ಯಾಚ್ ಒಂದು ಸ್ವಲ್ಪ ಟಚ್ ಬರೋ ತನಕ 10 ಕ್ಯಾಚಸ್ನ ಈಸಿ ಹಾಕೋ, ಆಮೇಲೆ ಕಷ್ಟಕ್ಕೆ ಹಾಕಾಯ್ತಾ. ಸರಿ ಬಾ, ಈಗ ನೋಡಿ ಕಂಪ್ಲೀಟ್ ಮಾಡ್ತೀನಿ. 1 2 15 ಅಂತ 16 ಸ್ವಲ್ಪ ಹಾರ್ಡ್ ಆಗಿ. ಹಾಂ 32 ಇನ್ನು ಕೆಳಗೆ 35 48 90 95 96 ಲಾಸ್ಟು ಡ್ರಾಪ್ ಮಾಡ್ತಿಲ್ಲ. 98 ಲಾಸ್ಟು ಡ್ರಾಪ್ ಮಾಡಿಸ್ತೇನೆ. 99 ಲಾಸ್ಟ್ ಒನ್. ಅದು ಹಾಡಕ್ಕೆ ಎಲ್ಲರ ಕಾಳಜಿ ಬರ್ಬೇಕಂತೆ. ನ್ಯಾಷನಲ್ ಕಾಳಜಿ ಬಂದು ಯಾವ್ದು ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಂತೆ. ಇನ್ನು ಸುಮಾರು ಪ್ರಪೋಸ್ ಮಾಡವೇ ಬಾಕಿ ಇದ್ದಾವೆ. ಲೆಕ್ಚರ್ಸಿಗೆ ಪ್ರಪೋಸ್ ಮಾಡ್ಬೇಕಂತೆ, ಅದು ಕೂಡ ಬಾಕಿ ಐತೆ. ಈಗ 100 ಕ್ಯಾಚಸ್ ಹಿಡಿಯೋ ಚಾಲೆಂಜ್ ಮುಗಿಸಿದ್ದೀನಿ. ನೆಕ್ಸ್ಟ್ ಮತ್ತೊಂದು ಡೇರ್ ಇದೆ. ಸಂದು ಬ್ರೋನ ಒಂದು ಲಾಗಲ್ಲಿ ಕರ್ಕೊಂಡು ಬನ್ನಿ ಬ್ರೋ. ಸರಿ ಬ್ರೋ, ಈ ಬ್ರೋ ಅಲ್ಲಿ ಈ ವಿಡಿಯೋದಲ್ಲೇ ಕರ್ಕೊಂಡು ಬರೋಣ, ಅದಕ್ಕೇನಂತೆ. ನೋಡಿ ಬ್ರೋ, ಸಂದು ಬ್ರೋನ ಲಾಗಲ್ಲಿ ಕರ್ಕೊಂಡು ಬರ್ತಾ ಇದೀನಿ. ಹಾಯ್ ಹೇಳ ನಿಮ್ಮ ಫಾಲೋವರ್ಸ್, ನಿಮ್ಮ ಫ್ಯಾನ್ಸಿಗೆ. ಸೊ ನಿಮ್ ಡೇರ್ ಕಂಪ್ಲೀಟ್ ಆಗಿದೆ, ತುಂಬಾ ಈಸಿ ಡೇರ್. ಮತ್ತೊಂದು ಡೇರ್ ಇದೆ. ನಿಮ್ ತಂಗಿಗೆ ಕಾಲ್ ಮಾಡಿ ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ಮದುವೆ ಆಗ್ಲಾ ಅಂತ ಕೇಳ್ಬೇಕಂತೆ. ಸರಿ ಮಾಡೋಣ, ಅದಕ್ಕೇನಂತೆ. ಕ್ವಾಮಿಗೆ ಕಾಲ್ ಮಾಡ್ಬೇಕಲ್ಲ. ಈಗ ಕ್ವಾಮಿಗೆ ಕಾಲ್ ಮಾಡಿದ್ದೀನಿ. ಹಲೋ ಕ್ವಾಮಿ, ಒಂದು ವಿಷಯ ಹೇಳ್ಬೇಕಿತ್ತಲ್ಲ. ಎಂತ ಅಂದ್ರೆ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ನೆ. ಇದು ನವರಾತ್ರಿ ಮುಗಿದ್ಮೇಲೆ ಮದುವೆ ಆಗೋಣ ಅಂತ ಅನ್ಕೊಂಡಿನಿ. ಎಂತ ಮಾಡೋದ? ಅದಕ್ಕೆ ಚೆನ್ನಾಗಿದೆ ಹುಡುಗಿ. ಚೆನ್ನಾಗಿ ನೋಡ್ಕೊಂತಾಳೆ ನಿನ್ನ. ಅಲ್ಲ ಈ ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ, ಮಾತಾಡ್ಕೊಂತೀರ ಅದಕ್ಕೆ ಅದ್ನೇ. ಏ ಎಂತಾಗಲ್ಲ. ಅಲ್ಲೇ ಮರೈತಿ ಅದಕ್ಕೆ ನಾನು ಆಗಕ್ಕೂ ಮೊದ್ಲೇ ಜಗಳ ಆಡ್ತೀವಿ ಅಂತೀರಲ್ಲ ನೀವು. ಮತ್ತೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ಏನು ಅಂದ್ರೆ 2 ಗ್ಲಾಸಸ್ ನೀರ್ನ 2 ಸೆಕೆಂಡಲ್ಲಿ ಕುಡಿಬೇಕಂತೆ. ಅಂದ್ರೆ 2 ಸೆಕೆಂಡಲ್ಲಿ 2 ಲೋಟ ನೀರ್ನ ಕುಡಿಬೇಕಂತೆ. ಸಾಧ್ಯನೇ ಇದು? ಟ್ರೈ ಮಾಡೋಣಲ್ಲ. 2 ಲೋಟ ನೀರಾಗಿ ಕೇಳಿ ರೆಕಾರ್ಡ್ ಆಗ್ತೈತಲ್ಲ ಇದು. ಈಗ ಫಾಲೋವರ್ಸ್ಗೆ ವ್ಯೂವರ್ಸ್ಗೆ ಯಾವುದೇ ಕಡೆ ಮೋಸ ಮಾಡಬಾರ್ದು. 2 ಸೆಕೆಂಡಲ್ಲಿ ಕುಡಿಯಕ್ಕೆ ಹೇಳಿರ್ತಾನೆ. 2 ಸೆಕೆಂಡ್ ಫ್ರೆಂಡ್ಸ್, ನೆತ್ತಿಗಿತ್ತಿ ಹತ್ಕೊಂಡು ಸಿದ್ರೆ ಸತ್ತೋದ್ರೆ ಫಾಲೋವರ್ಸ್ ಡೇರ್ ಕಂಪ್ಲೀಟ್ ಮಾಡ್ಕೋಕ್ ಸತ್ತೋದ್ರೆ MK ಅಂತೇಳಿ ನಾಳೆ ನ್ಯೂಸ್ ಪೇಪರಲ್ಲಿ ಹಾಕ್ಸ್ಬಿಡಿ. ಸರಿನಾ ಅಣ್ಣ? ಒಂದ್ ದಿವಸ ಬೈಕ್ ಹಿಡಿಯೋದಲ್ಲ ಇದು, ಸರಿನಾ? ಹಾ ಎಷ್ಟಾಯ್ತು? 2.4. 1 ಲೋಟ ನೀರು ಕುಡಿಯೋದಕ್ಕೆ 2 ಸೆಕೆಂಡ್ ಆಯ್ತು. ಐ ಥಿಂಕ್ ಆಗಲ್ಲ ಅನ್ಸುತ್ತೆ, ಇನ್ನೊಮ್ಮೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್ ಮತ್ತೊಂದು ಡೇರ್ ಕೊಟ್ಟಿದ್ರು. ಏನು ಅಂದ್ರೆ ಕಾಲೇಜಿಗೆ ವಿತೌಟ್ ID ಕಾರ್ಡ್ ವಿತೌಟ್ ಬ್ಯಾಗ್ ಹೋಗ್ಬೇಕು ಅಂತೇಳಿ. ನಾನೀಗ ಆ ಡೇರ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಹೋಗ್ತೀನಿ. ಒಂದು ಮೈಕ್ ತೊಗೊಂಡಿದ್ದೀನಿ, ಒಂದು ಇನ್ಸ್ಟಾ 360 ಕ್ಯಾಮ್ ತೊಗೊಂಡಿದ್ದೀನಿ, ಒಂದು ಪವರ್ ಬ್ಯಾಂಕ್ ತೊಗೊಂಡಿದ್ದೀನಿ, ಒಂದು ಮೊಬೈಲ್ 2 ಮೊಬೈಲ್ ತೊಗೊಂಡಿದ್ದೀನಿ ಅಷ್ಟೇ. ಬೇರೆ ಏನೂ ತೊಗೊಂತಲ್ಲ. ಅಂದರೆ ನೀವು ಹೇಳ್ದಂಗೆ ಕಾಲೇಜ್ ಬ್ಯಾಗ್ ತೊಗೊಂಡಿಲ್ಲ, ಕಾಲೇಜ್ ID ಕಾರ್ಡ್ ತೊಗೊಂಡಿಲ್ಲ, ಕಾಲೇಜಿಗೆ ಹೋಗ್ತೀನಿ. ಈಗ ಕೊಟ್ಟಿರೋ ಡೇರ್ ನಾನೀಗ ಕಾಲೇಜ್ ಕ್ಯಾಂಪಸ್ಸಲ್ಲಿ ನೀವು ಕೊಟ್ಟಿರೋ ಡೇರು ಏನಂದರೆ ID ಕಾರ್ಡ್
ವಿತೌಟ್ ಬ್ಯಾಗ್ ಬರೋಕೆ ಹೇಳಿದ್ದಾರೆ ಅಂತ ಜಸ್ಟ್ ಒಂದು ಮೈಕ್ ಇಟ್ಕೊಂಡು ಕಾಲೇಜ್ ಕ್ಯಾಂಪಸ್ ಒಳಗೆ ಎಂಟ್ರಿ ಬಿಟ್ಟಿದೆ. ನೀವು ಕೊಟ್ಟಿರೋ ಡೇರ್ ಚಾನಲ್ ಕಂಪ್ಲೀಟ್ ಆಗಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನು ಬೇಜಾರಿಲ್ಲ. ಅದೇ ಥರ ನಿಮ್ದು ಯಾರು ಡೇರ್ ಏನಾದ್ರು ಮಿಸ್ ಆಗಿದ್ರೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್. ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ, ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ.